ವೆಲ್ಕಮ್ ಟು ದ ಚಾನಲ್. ಹೇಗಿದ್ದೀರಾ? ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನಮ್ಮದು ಯುಗಾದಿ ಹಬ್ಬದ ದಿನ 3ನೇ ವರ್ಷದ ಆ್ಯನಿವರ್ಸರಿ ಬಂದಿತ್ತು. ಅದ್ರದ್ದು ಮದುವೆ ಆಗಿತ್ತಲ್ಲ, ಆವತ್ತಿನ ದಿನದ್ದು ಫೋಟೋಸ್ ಮತ್ತು ವೀಡಿಯೋಸ್ ಇತ್ತು, ನಿಮಗೋಸ್ಕರ ಆ್ಯಡ್ ಮಾಡಿದ್ದೀನಿ. ಇದರಲ್ಲಿ ನೋಡಿ, ಇಷ್ಟ ಆಗಿದ್ದರೆ ಲೈಕ್ ಮಾಡ್ಕೊಳ್ಳಿ. ಮತ್ತು ಆವತ್ತಿನ ದಿನ ಏನೇನೆಲ್ಲ ಮಾಡಿದ್ರಿ ಅಂತ ತೋರಿಸ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾವು ಅವತ್ತು ದೇವಸ್ಥಾನದಲ್ಲಿ ಪೂಜೆನ ಇಟ್ಕೊಂಡಿದ್ವಿ. ತುಂಬ ದಿನದಿಂದನೇ ಪೂಜೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ, ಆಗಿರಲಿಲ್ಲ. ಬಟ್ ಅವತ್ತು ಕೂಡಿ ಬಂತು ಕಾಲ ಪೂಜೆ ಮಾಡಿಸ್ಲಿಕ್ಕೆ. ಅವತ್ತಿನ ದಿನ ನಮ್ಮೂರಿನ ದೇವಸ್ಥಾನದಲ್ಲಿ ಶ್ರೀದೇವಿ ಭೂದೇವಿ ಸಮೇತರಾಗಿ ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಮತ್ತು ಆಂಜನೇಯನಿಗೆ ಪೂಜೆ ಮತ್ತು ಅಭಿಷೇಕನ ಮಾಡಿಸಿದ್ವಿ. ತುಂಬಾ ಚೆನ್ನಾಗಾಯಿತು ಪೂಜೆ. ನಿಮಗೆಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಇದು ನಮ್ಮೂರಿಂದು ದೇವಸ್ಥಾನ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನನಗೆ ಆಂಜನೇಯ ಅಂದರೆ ಫೇವ್ರೇಟ್. ನಿಮಗೆ ಯಾವ ದೇವ್ರು ಇಷ್ಟ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡ್ರಿ. ಮತ್ತು ಮನೇಲಿ ಸಹ ಪೂಜೆನ ಮಾಡಿದ್ರಿ ಸಿಂಪಲ್ಲಾಗಿ. ತುಂಬಾ ಚೆನ್ನಾಗಾಯಿತು ಪೂಜೆ ಮನೆಯಲ್ಲಿ ಮತ್ತು ದೇವಸ್ಥಾನದಲ್ಲಿ ಎರಡೂ ಕಡೆ. ಮತ್ತು ಹಬ್ಬಕ್ಕೆ ನೀವು ಯಾವ್ಯಾವ ರೀತಿ ಅಂತ ಅಡುಗೆಗಳನ್ನ ಮಾಡಿದ್ರಿ ಅಂತ ನನಗೆ ತಿಳಿಸಿ ಮರಿಬೇಡಿ ತಿಳಿಸೋದನ್ನು. ನಾನು ಯಾವ್ಯಾವ ರೀತಿ ಅಡುಗೆ ಮಾಡಿದ್ನಿ ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ಎಲ್ಲರ ಮನೆಯಲ್ಲೂ ಯುಗಾದಿ ಅಂದರೆ ಏನು ಸ್ಪೆಷಲ್? ಒಬ್ಬಟ್ಟು, ಸ್ವೀಟ್ ಈ ಪಕ್ಕ ಮಾಡಲೇ ಮಾಡ್ತಾರಲ್ವ ಎಲ್ಲರೂ. ಹಾಗೆ ನಾನು ಮಾಡಿದ್ದೆ. ನಮ್ಮ ಮನೆಯಲ್ಲಿ ಸ್ವೀಟು ಮಾಡಿದ್ದೆ, ಖಾರನೂ ಮಾಡಿದ್ದೆ. ಯಾವ್ಯಾವ ಅಡುಗೆ ಮಾಡಿದ್ದೆ ಅಂತ ತೋರಿಸ್ತೀನಿ ಬನ್ನಿ. ಹೋಳಿಗೆ ಮಾಡಿದ್ದೆ, ತುಂಬಾ ರುಚಿಯಾಗಿ ಬಂದಿತ್ತು ಹೋಳಿಗೆ. ನೀವು ಮಾಡಿದ್ರಾ? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ. ಮತ್ತು ಮುದ್ದೆ, ನಮ್ಮ ಮನೇಲಿ ಮುದ್ದೆ ತಿಂತಾರೆ ಜಾಸ್ತಿ. ಅದು ಒನ್ ಟೈಮ್ ಆದರೂ ಮುದ್ದೆ ಇರಬೇಕು, ಅದಕ್ಕೆ ಮುದ್ದೆ ಮಾಡಿದ್ದೆ. ಅದಕ್ಕೆ ಮುದ್ದೆಗೆ ಚಟ್ನಿ, ಕೊಬ್ಬರಿ ಮತ್ತು ಕಡಲೆ ಬೀಜನ ಹಾಕಿ ರುಚಿಯಾದಂತಹ ಚಟ್ನಿನ ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು. ಮತ್ತು ಆಲೂಗಡ್ಡೆ ಪಲ್ಯ, ತೊಗರಿಬೇಳೆ ರಸಮ್ ಸಾಂಬಾರು. ತೊಗರಿಬೇಳೆ ಅಂದರೆ ಒಬ್ಬಟ್ಟಿನ ರಸ ಅಂತಲೂ ಕರೀತಾರೆ ಈ ರಸಮ್ನ. ನೀವು ಯಾರಾದರೂ ಈ ರೀತಿ ರಸನ ತಿಂದಿದ್ರೆ ತಿಳಿಸಿ ನನಗೆ. ಮತ್ತು ಕೋಸಂಬರಿನ ಮಾಡಿದ್ದೆ. ಕೋಸಂಬರಿ ಮತ್ತು ರೈಸ್ನ ಕುಕ್ಕರಲ್ಲೇ ಮಾಡೋದು. ಯಾರು ಸಹ ಕಮೆಂಟ್ ಮಾಡಬೇಡಿ ರೈಸ್ನ ಕುಕ್ಕರಲ್ಲಿ ಮಾಡಬಾರ್ದು ಅಂತೆಲ್ಲ. ನಮ್ಮ ಮನೇಲಿ ಕುಕ್ಕರಲ್ಲೇ ಮಾಡೋದು, ತುಂಬಾ ಇಷ್ಟಪಡ್ತಾರೆ ಕುಕ್ಕರಲ್ಲಿ ಮಾಡಿದ್ದನ್ನು ಸಹ. ಮತ್ತು ಲಾಸ್ಟಾಗಿ ಮಜ್ಜಿಗೆ ಇಲ್ದಿರ ಯಾರು ಊಟನ ಕಂಪ್ಲೀಟೇ ಮಾಡಲ್ಲ ಅಲ್ಲ. ಯಾಕಂತಂದರೆ ಈಗ ಬೇಸಿಗೆ ಬಂದಿದೆ, ಆದ್ದರಿಂದ ಎಲ್ಲರೂ ಸಹ ಮಜ್ಜಿಗೆನ ತಿಂತಾರೆ. ಸೊ ಅದಕ್ಕಾಗಿ ನಾನು ಮಜ್ಜಿಗೆನ ಮಾಡಿದ್ದೆ. ಮತ್ತು ನೋಡಿ, ವಿಹಾನ ಕಾಣಿಸ್ತಿದ್ದಾಳೆ ಇದರಲ್ಲಿ. ಅವಳು ಹೊಸ ಡ್ರೆಸ್ ಹೇಗಿದೆ ಅಂತಲೂ ತಿಳಿಸಿ ನನಗೆ. ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾಳೆ ಅಲ್ವಾ? ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ನನ್ನ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಟ್ಟಿಲ್ಲ, ವಿಡಿಯೋ ಮಾತ್ರ ನೋಡ್ತಿದ್ದೀರಾ. ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಬಟನ್ ಮತ್ತು ಶೇರ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.